ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಉಷಾ ಮಿಷಿನ್ ಬಗ್ಗೆ ಇವತ್ತು ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಆಲ್ಮೋಸ್ಟ್ ಪ್ರತಿ ಮನೆಯಲ್ಲೂ ಇದ್ದಂತಹ ಒಂದು ಸೇವಿಂಗ್ ಮಿಷಿನ್ ಯಾವ್ದು ಗೊತ್ತಾ? ಸೊ ಅದೇ ಈ ಒಂದು ಲೆಜೆಂಡ್ರಿ ಉಷಾ ಮಿಷಿನು. ಸೊ ಇನ್ನು ಟೈಲರಿಂಗ್ ಕಲಿತವರಿಂದ ಹಿಡಿದು ದೊಡ್ಡ ದೊಡ್ಡ ಬೋಟಿಕ್ ಓನರ್ವರೆಗೂ ಸೊ ಈ ಒಂದು ಮಿಷಿನ್ ಮೇಲೆ ಸಿಕ್ಕಾಪಟ್ಟೆ ಒಂದು ಸ್ಪೆಷಲ್ ಟ್ರಸ್ಟ್ ಇದೆ. ಸೊ ಈ ಒಂದು ಉಷಾ ಮಿಷಿನು ಯಾಕೆ ಇಷ್ಟು ಫೇಮಸ್ ಆಯಿತು, ಸೊ ಇದರ ಹಿಸ್ಟ್ರಿ ಏನು, ಆಮೇಲೆ ಯಾಕೆ ಜನ ಇವಾಗಲೂ ಕೂಡ ಉಷಾ ಮಿಷಿನ್ನೇ ಸೆಲೆಕ್ಟ್ ಮಾಡ್ತಾರೆ, ಉಷಾ ಮಿಷಿನ್ನೇ ಬೇಕು ನಮಗೆ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಈ ಒಂದು ಉಷಾ ಮಿಷಿನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ನಿಮಗೆ ನ್ಯೂಸ್ ಹೇಳೋದಿದೆ. ಸೊ ಯಾಕಂದರೆ ತುಂಬ ಜನಕ್ಕೆ ಉಷಾ ಮಿಷಿನ್ ಅಂದರೆ ಇಷ್ಟ. ಏನೋ ಒಂದು ಟೈಲರಿಂಗ್ ಮಿಷಿನ್ ಅಂದ್ಬಿಟ್ರೆ ಸಾಕು ಉಷಾ ಅಂತಲೇ ಒಂದು ಮೈಂಡಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ಉಷಾ ಮಿಷಿನ್ ಬಗ್ಗೆ. ಸೊ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ವಿಡಿಯೋನ ಶುರು ಮಾಡಿ. ಇನ್ನು ಮೊದಲಿಗೆ ಉಷಾ ಮಿಷಿನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ನು ಉಷಾ ಭಾರತದಲ್ಲಿ ತುಂಬಾ ಫೇಮಸ್ ಆದಂತಹ ಸೇವಿಂಗ್ಸ್ ಮಿಷಿನ್ ಬ್ರ್ಯಾಂಡ್. ಹಳೆಯ ಕಾಲದಿಂದಲೂ ಮನೆ ಬಳಕೆ ಮತ್ತು ಟೈಲರಿಂಗ್ ಶಾಪ್ಗಳಲ್ಲಿ ಈ ಮಿಷಿನ್ನು ತುಂಬ ಹೆಚ್ಚು ಯೂಸ್ ಆಗ್ತಾ ಬಂದಿತ್ತು. ಅಂದರೆ ಯಾಕೆ ಇಷ್ಟು ಫೇಮಸ್ ಆಯಿತು ಅಂದರೆ ಇನ್ನು ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಇರುತ್ತೆ. ಉಷಾ ಮಿಷಿನ್ ತುಂಬ ಗಟ್ಟಿಯಾಗಿರುತ್ತೆ. ಒಮ್ಮೆ ಪರ್ಚೇಸ್ ಮಾಡಿದರೆ ವರ್ಷಗಳ ಕಾಲ ಕೆಲಸ ಮಾಡುತ್ತೆ. ಇನ್ನು ಸ್ಟ್ರೈಟ್ ಸ್ಟಿಚಿಂಗು ಕ್ಲೀನಾಗಿ ಬರುತ್ತೆ. ಬ್ಲೌಸು, ಫಾಲು, ಪೀಕೋ, ಆಮೇಲೆ ಸ್ಕೂಲ್ ಯೂನಿಫಾರ್ಮು ಎಲ್ಲದಕ್ಕೂ ತುಂಬ ಸೂಪರ್ ಆಗಿರುತ್ತೆ. ಇನ್ನು ಮಿಷಿನ್ ರಿಪೇರ್ ಆಗೋ ಸರ್ವಿಸ್ ಕೂಡ ತುಂಬ ಸುಲಭ. ಪಾರ್ಟ್ಸ್ ಕೂಡ ನಿಮಗೆ ಈಸಿಲಿ ಅವೈಲಬಲ್ ಇರುತ್ತೆ. ಇನ್ನು ಬಿಗಿನರ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಈಸಿ ಕಂಟ್ರೋಲ್ ಸಿಗುತ್ತೆ. ಅಂದರೆ ಕೆಲವು ಮಾಡೆಲ್ಸ್ ಕರೆಂಟ್ ಇಲ್ಲದೆ ಕಾಲಿನಿಂದ ಕೂಡ ಆಪ್ರೇಟ್ ಮಾಡ್ಬೋದು. ಇದು ಕೂಡ ನೀವು ಕಾಲಿಂದನೇ ಆಪ್ರೇಟ್ನ ಮಾಡ್ಕೊಳ್ಬೋದು. ಇನ್ನು ಮಹಿಳೆಯರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಇನ್ನು ಮನೆಯಲ್ಲಿಯೇ ಟೈಲರಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಬ್ಲೌಸ್ ಸ್ಟಿಚಿಂಗು, ಚೂಡಿದಾರ್ ಸ್ಟಿಚಿಂಗು, ಫಾಲ್ ಪೀಕೋ, ಆಲ್ಟ್ರೇಷನ್ ವರ್ಕು, ಸ್ಕೂಲ್ ಯೂನಿಫಾರ್ಮ್ ಸ್ಟಿಚಿಂಗು ಇವೆಲ್ಲನೂ ಮಾಡಿ ನೀವು ಮಂತ್ಲಿ ಇನ್ಕಮ್ನ ಕೂಡ ಅರ್ನ್ ಮಾಡ್ಬೋದು. ಇನ್ನು ಒಂದು ಬ್ಲೌಸ್ ಸ್ಟಿಚಿಂಗು 300ರಿಂದ 1000ವರೆಗೂ ಸಿಗುತ್ತೆ. ಇನ್ನು ಡೈಲಿ ನೀವು 2-3 ಆರ್ಡ್ರ್ ಬಂದರೂ ಗುಡ್ ಇನ್ಕಮ್ ಇರುತ್ತೆ. ಸೊ ಇನ್ನು ಅಡ್ವಾಂಟೇಜ್ ಎಲ್ಲ ಬಂದ್ಬಿಟ್ಟು ಲಾಂಗ್ ಲೈಫು, ಈಸಿ ಟು ಯೂಸು, ಸ್ಟ್ರಾಂಗ್ ಮೋಟರು, ಆಮೇಲೆ ಲೆಸ್ ಮೇಂಟೆನೆನ್ಸು, ಆಮೇಲೆ ಗುಡ್ ರೀಸೇಲ್ ವ್ಯಾಲ್ಯೂ, ಮತ್ತು ಬಿಗಿನರ್ಸ್ ಅಂದರೆ ಪ್ರೊಫೆಷ್ನಲ್ಸ್ಗೂ ಕೂಡ ಇಬ್ಬರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಇನ್ನು ಇದರಲ್ಲಿ ಡಿಸಡ್ವಾಂಟೇಜಸ್ ಕೂಡ ನಿಮಗಿರುತ್ತೆ. ಇನ್ನು ಹೆವಿ ವೆಯ್ಟ್ ಇರುತ್ತೆ. ಓಲ್ಡ್ ಮಾಡಲ್ಸು, ಲಿಟಲ್ ಸ್ಲೋ, ಮತ್ತು ಮಾಡರ್ನ್ ಡಿಸೈನ್ಸು, ಫೀಚರ್ಸು ಕೆಲವೊಂದು ಮಾಡೆಲ್ನಲ್ಲಿ ಕೂಡ ನಿಮಗೆ ಕಡಿಮೆ ಸಿಗುತ್ತೆ. ಇನ್ನು ಇವತ್ತು ಕೂಡ ದೊಡ್ಡ ದೊಡ್ಡ ಬೋಟಿಕ್ ಓನರ್ಸ್ ಕೂಡ ಒಂದು ದಿನ ಬಿಗಿನರ್ಸ್ ಆಗಿಯೇ ಸ್ಟಾರ್ಟ್ ಮಾಡಿರ್ತಾರೆ. ಮೊದಲ ದಿನ ಪರ್ಫೆಕ್ಟ್ ಸ್ಟಿಚಿಂಗ್ ಯಾರಿಗೂ ಕೂಡ ಬರೋದಿಲ್ಲ. ಅಂದರೆ ಪ್ರಾಕ್ಟೀಸ್ ಮಾಡಿದರೆ ಇಂಪಾಸಿಬಲ್ ಅನ್ನೋದೇ ಇರೋದಿಲ್ಲ. ಇನ್ನು ಸೇವಿಂಗ್ ಮಿಷಿನು ಒಬ್ಬ ಮಹಿಳೆ ಜೀವನವನ್ನು ಚೇಂಜ್ ಮಾಡ್ಬೋದು. ಕೆಲವರಿಗೆ ಇದು ಹಾಬಿ, ಅಂದರೆ ಇನ್ನು ಕೆಲವರಿಗೆ ಅದು ಇನ್ಕಮ್ ಸೋರ್ಸ್ ಆಗಿರುತ್ತೆ. ಇನ್ನು ಇವತ್ತು ಸ್ಮಾಲ್ ಟೈಲರಿಂಗ್ ವರ್ಕ್ ಆಗಿ ಸ್ಟಾರ್ಟ್ ಆದದ್ದು ನಾಳೆ ಒಂದು ದೊಡ್ಡ ಬೋಟಿಕ್ ಕೂಡ ಆಗ್ಬೋದು. ಅದರಿಂದ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದರೂ ಕಾನ್ಫಿಡೆನ್ಸ್ ಮಾತ್ರ ದೊಡ್ಡದಾಗಿರಬೇಕು. ಸ್ಕಿಲ್ ಕಲಿತ ವ್ಯಕ್ತಿ ಯಾವತ್ತೂ ಖಾಲಿ ಕೈಯಲ್ಲಿ ಇರೋದಿಲ್ಲ ಸ್ನೇಹಿತರೆ. ಟೈಲರಿಂಗ್ ಅನ್ನೋದು ಒಂದು ಲೈಫ್ ಲಾಂಗ್ ಅರ್ನಿಂಗ್ ಸ್ಕಿಲ್ ಅಂತಲೇ ಹೇಳ್ಬೋದು. ಮಿಷಿನ್ ಓಡೋ ಶಬ್ದ ಕೇವಲ ಸೌಂಡ್ ಅಲ್ಲ, ಅದು ಹಲವಾರು ಕನಸುಗಳ ಆರಂಭ ಆಗಿರುತ್ತೆ. ಇನ್ನು ಮನೆಯಲ್ಲೇ ಫ್ರೀಯಾಗಿ ಕೂತಿರೋದಕ್ಕಿಂತ ಒಂದು ಸ್ಕಿಲ್ ಕಲಿತು ಸೆಲ್ಫ್ ಅರ್ನಿಂಗ್ ಮಾಡೋದು ತುಂಬಾ ಪವರ್ಫುಲ್ಲು. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರಿಂದ ಸ್ಟಾರ್ಟ್ ಆಗೋ ಜರ್ನಿ ಒಂದು ದಿನ ನಿಮ್ಮ ಓನ್ ಟೈಲರಿಂಗ್ ಶಾಪ್ ತನಕ ಹೋಗ್ಬೋದು. ಇನ್ನು ನಿಮ್ಮ ಕೈಯಲ್ಲಿರುವ ಟ್ಯಾಲೆಂಟನ್ನು ಯಾವತ್ತೂ ಸ್ಮಾಲ್ ಅಂದ್ಕೊಳ್ಬೇಡಿ. ಒಂದು ಸೂಜಿ ಮತ್ತು ದಾರಿಯೂ ಕೂಡ ಜೀವನ ಚೇಂಜ್ ಮಾಡೋ ಶಕ್ತಿ ಇರುತ್ತೆ. ಇನ್ನೊಂದು ಯಾವ ಕೆಲಸನೂ ಚಿಕ್ಕದಲ್ಲ. ಇವತ್ತು ಟೈಲರಿಂಗ್ ಮಾಡ್ತಿರೋ ಹಲವರು ತಮ್ಮ ಫ್ಯಾಮಿಲಿನ ಸ್ಟ್ರಾಂಗ್ ಆಗಿ ನಡೆಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಹಾಬಿ ಆಗಿದ್ದ ಟೈಲರಿಂಗು ಇವತ್ತು ಫುಲ್ ಟೈಮ್ ಬಿಸ್ನೆಸ್ ಆಗಿದೆ. ಆನ್ಲೈನ್ ಆರ್ಡರ್ಸು, ಬೋಟಿಕ್ ವರ್ಕ್ಸು, ಡಿಸೈನರ್ ಬ್ಲೌಸು, ಸ್ಟಿಚಿಂಗು, ಆಪರ್ಚುನಿಟೀಸು ತುಂಬಾ ಇರುತ್ತೆ ನಿಮಗೆ ಆನ್ಲೈನಲ್ಲಿ. ಒಂದು ಸೋಷಿಯಲ್ ಮೀಡಿಯಾ ಅಂತಲೇ ಹೇಳ್ಬೋದು. ಇನ್ನು ನೀವು ಒಯ್ದ ಒಂದು ಡ್ರೆಸ್ ಯಾರಾದರೂ ಸಂತೋಷದಿಂದ ಹಾಕ್ಕೊಂಡ್ರೆ ಅದರ ಫೀಲಿಂಗೇ ಬೇರೆ ಇರುತ್ತೆ. ಹಣ ಸಂಪಾದನೆ ಮಾಡೋಕ್ಕೆ ಡಿಗ್ರಿ ಮಾತ್ರ ಮಾಡಿರಬೇಕು ಅಂತೆಲ್ಲ ಏನಿಲ್ಲ. ಒಂದು ಸ್ಟ್ರಾಂಗ್ ಸ್ಕಿಲ್ ಇದ್ದರೆ ಸಾಕು. ಮೊದಲಿಗೆ ಸ್ಲೋ ಆಗಿರ್ಬೋದು, ಸ್ಟಿಚ್ಚು ಸ್ಟ್ರೈಟ್ ಬರದೇ ಇರ್ಬೋದು, ಆದರೆ ಪರ್ಫೆಕ್ಟ್ ಮಾಡ್ತಾ ಇದ್ದರೆ ಮಿಷಿನ್ ಕೂಡ ನಿಮ್ಮ ಫ್ರೆಂಡ್ ಆಗಿಬಿಡುತ್ತೆ. ಇವತ್ತು ನಿಮ್ಮ ಕೈಲಿರುವ ಸೇವಿಂಗ್ಸ್ ಮಿಷಿನು ನಾಳೆ ನಿಮ್ಮ ಒಂದು ಓನ್ ಬಿಸ್ನೆಸ್ಗೆ ರೀಸನ್ ಆಗ್ಬೋದು. ಕನಸು ದೊಡ್ಡದಿರಲಿ, ಸ್ಟಾರ್ಟು ಚಿಕ್ಕದಾದರೂ ಪರವಾಗಿಲ್ಲ. ಯಾಕಂದರೆ ಪ್ರತಿಯೊಂದು ದೊಡ್ಡ ಬೋಟಿಗೆ ಕೂಡ ಒಂದು ಸ್ಮಾಲ್ ಮಿಷಿನಿಂದಲೇ ಸ್ಟಾರ್ಟ್ ಆಗಿರುತ್ತೆ. ಸೊ ಇದೊಂದು ಉಷಾ ಕ್ರಾಫ್ಟ್ ಮಾಸ್ಟರು. ಸೊ ನಿಮ್ಮ ಒಂದು ಮನೆಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಮಿಷಿನು. ಇನ್ನು ಅನೇಕ ಮನೆಗಳಲ್ಲಿ ಈ ಮಿಷಿನ್ ಕೇವಲ ಮಿಷಿನ್ ಅಲ್ಲ, ಇದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಮಕ್ಕಳ ಎಜುಕೇಷನ್ನು ಮತ್ತು ಒಬ್ಬ ಮಹಿಳೆ ಸೆಲ್ಫ್ ರೆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಯಾರನ್ನಾದರೂ ನೋಡಿ ಫಿಯರ್ ಆಗಬೇಡಿ. ಅವರು ಒಂದು ದಿನ ಬಿಗಿನರ್ ಆಗಿದ್ದರು, ನೀವು ಟುಡೇ ಸ್ಟಾರ್ಟ್ ಮಾಡಿದರೆ ನಾಳೆ ನಿಮಗಿಂತ ಒಂದು ಇನ್ಸ್ಪಿರೇಷನ್ ಯಾರಿಗೂ ಇರೋದಿಲ್ಲ. ಸೊ ಇದನ್ನು ನೀವು ಇವಾಗಲೇ ಶುರು ಮಾಡ್ಕೊಳ್ಳಿ. ಒಂದು ಉಷಾ ಮಿಷಿನ್ ಇಟ್ಕೊಂಡು ಸ್ಟಾರ್ಟಿಂಗಿಂದ ಕಲ್ತಿಲ್ಲ ಅಂತ ಅನ್ನೋರು ಕೂಡ ಕಲ್ತ್ಕೊಳ್ಳಿ. ಸೊ ಸಣ್ಣ ಸಣ್ಣ ಸ್ಟಿಚ್ ಕೂಡ ನಿಮಗೆ ನಾಳೆ ದೊಡ್ಡ ದೊಡ್ಡ ಬೋಟಿಕ್ ಓನರ್ಸ್ ಕೂಡ ಆಗ್ಬೋದು. ಸೊ ಇದಂತೂ ಒಂದು ನಿಮಗೆ ಒಂದು ಮೋಟಿವೇಶನ್ ಅಂತ ಹೇಳ್ತೀನಿ. ಎಲ್ಲ ಒಂದು ಹೆಣ್ಣು ಮಕ್ಕಳು ಮನೇಲಿ ಕೂತಿರೋದು ಆರಾಮಾಗಿ ಈ ಥರ ಒಂದು ಬಿಸ್ನೆಸ್ನ ಕಲ್ತ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಉಷಾ ಸಿಕ್ಕಾಪಟ್ಟೆ ಮಿಷಿನ್ಗಳು ನಿಮಗೆ ಸಿಗ್ತಾ ಇರೋದು. ಸೊ ನೀವು ಯಾರಾದರೂ ಮಿಷಿನ್ನ ಕಲಿಬೇಕು ಅಂತ ಇರೋರು,
ಅಥವಾ ನೀವೇ ಏನಾದರೂ ಒಂದು ಶೋರೂಮ್ನ ಸ್ಟಾರ್ಟ್ ಮಾಡ್ತೀನಿ, ಸ್ವಂತವಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋರು ಕೂಡ ನಮ್ಮಲ್ಲಿ ಉಷಾ ಮಿಷಿನ್ಸ್ ನೋಡಿ ಅವೈಲೇಬಲ್ ಇರುತ್ತೆ. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಎಷ್ಟು ಮಿಷಿನ್ ಬೇಕೋ ಸ್ಟಾಕು ನಾವು ಕಳಿಸ್ತೀವಿ, ನೀವು ಮಾಡೋದಕ್ಕೆ ರೆಡಿ ಆಗಿರಬೇಕು. ಮಿಷಿನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳೋರು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಮಿಷಿನ್ಸ್ಗಳಿದ್ದಾವೆ. ಸೊ ನೀವೇನಾದರೂ ಮಿಷಿನ್ನ ಮತ್ತು ನಾನು ಅಂದರೆ ಸರ್ವಿಸ್ ಮಾಡ್ತೀನಿ, ಸೇಲ್ ಮಾಡ್ತೀನಿ ಅಂದರೂ ಕೂಡ ನಮ್ಮಲ್ಲಿ ಮಿಷಿನ್ಸ್ ಅವೈಲೇಬಲ್ ಇರುತ್ತೆ. ಇನ್ನು ಮೇನಾಗಿ ಸೇಲ್ಗೆ ನಿಮ್ಗೆ 20 ಮಿಷಿನ್ ಇಟ್ಕೊಂಡು ನಾನು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ನಮ್ಮಲ್ಲಿ ನಿಮಗೆ ಮಿಷಿನ್ಸ್ ಅವೈಲೇಬಲ್ ಇರುತ್ತೆ. ಎಷ್ಟು ಮಿಷಿನ್ ಬೇಕು, 20 ಬೇಕಾ 50 ಬೇಕಾ, ನಾವು ಕೊಡೋದಕ್ಕೆ ರೆಡಿ, ನೀವು ಮಾಡೋದಕ್ಕೆ ರೆಡಿ ಇರಬೇಕು. ಒಂದು ಸೂಜಿ, ಹಾಗೆ ಒಂದು ದಾರಿ, ಹಾಗೆ ಒಂದು ಸ್ಮಾಲ್ ಡ್ರೀಮು, ಇಷ್ಟು ಸಾಕು ನಮ್ಮ ಲೈಫ್ನ ಚೇಂಜ್ ಮಾಡೋದಕ್ಕೆ. ಸೊ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಸೊ ಒಂದು ಮನೇಲೇ ಕುಳಿತು ಮಾಡೋವರೆಗೆ ಸೊ ಇವೆಲ್ಲ ಬೆಸ್ಟ್ ಥಿಂಗ್ಸ್ ಅಂತಲೇ ಹೇಳ್ತೀನಿ. ಸೊ ಒಂದು ಮಿಷಿನ್ನ ಇಟ್ಕೊಂಡು, ಜಸ್ಟ್ ಲೆಗ್ ಮಿಷಿನ್ನ ಇಟ್ಕೊಂಡು ನಾವೇನೆಲ್ಲ ಮಾಡ್ಬೋದು ಒಂದು ಲೇಡಿಯಾಗಿ ಮನೆಯಲ್ಲಿ. ಸೊ ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡು ದೊಡ್ಡದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಒಂದು ಕೆಲಸನೂ ನಿಮಗೆ ಸಡನ್ನಾಗಿ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಲ್ಲರೂ ಸಡನ್ನಾಗಿ ಟೈಲರ್ ಆಗೋದಿಲ್ಲ, ಒಂದು 3 ವರ್ಷ ಕಷ್ಟಪಡಬೇಕು. ಈಗ ನೀವು ತೊಗೊಂಡು ಬಂದಿದ ತಕ್ಷಣ ಮಿಷಿನ್ ತೊಗೊಂಡು ಬಂದ ತಕ್ಷಣವೇ ನೀವು ದೊಡ್ಡದಾಗಿ ಟೈಲರ್ ಮಾಡಿಬಿಡ್ತೀನಿ ಅಂತಂದರೆ ಆಗಲ್ಲ. ಸೊ ಒಂದು ಟೈಮ್ ಬೇಕು, ಒಂದು 2 ಮಂತ್ಸು 3 ಮಂತ್ಸು. ಸೊ ಆಮೇಲೆ ಟೈಲರಿಂಗ್ ನಿಮಗೆ ಸುತ್ತಮುತ್ತ ಗೊತ್ತಾಗಬೇಕು. ಆಮೇಲೆ ಜನ ಕರ್ಕೊಂಬರ್ತಾರೆ ಅವರೇನೆ. ಸೊ ನೀವು ಫಸ್ಟ್ ನಿಮ್ಮ ಸಂಬಂಧಗಳಿಗೆ ಹೊಲ್ಕೊಂಡ್ಕೊಡಿ ಬ್ಲೌಸ್ಗಳನ್ನ, ಚೆನ್ನಾಗಿದೆ ಅಂತ ಅವರೇ ರೆಫರ್ ಮಾಡ್ತಾರೆ. ಆಮೇಲೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ ಹೊಲ್ಕೊಂಡ್ಕೊಡಿ, ನಿಮ್ಮ ಅಂದರೆ ಫ್ರೀಯಾಗಿ ಅಂತ ಅಲ್ಲ. ಸೊ ಅದು ನಿಮ್ಗೇನು ಕಾಸ್ಟ್ ತೊಗೊಳ್ಳಿ. ಫಿನಿಶಿಂಗ್ ಕರೆಕ್ಟಾಗಿದ್ದು, ಅವರು ಕರೆಕ್ಟಾಗಿತ್ತು ಅಂತ ಆದರೆ ಮತ್ತೆ ಬರ್ತಾರೆ, ಅವರು ಇನ್ನೂ ಇಬ್ಬರನ್ನ ಕರ್ಕೊಂಬರ್ತಾರೆ. ಸೊ ಹಿಂಗೆ ಬಿಲ್ಡ್ ಆಗ್ತಾ ಸಣ್ಣದಾಗಿ ಬಿಲ್ಡ್ ಆಗ್ತಾ ಬರೋದು. ಈಗ ಮಗು ಹುಟ್ಟಿದ ತಕ್ಷಣವೇ ಸಡನ್ನಾಗಿ ದೊಡ್ಡದಾಗೋದಿಲ್ಲ ಅಲ್ವಾ. ಸೊ ನಿಮಗೆ ಅದು ಹುಟ್ಟಿದ ಮೇಲೆ ಅಟ್ಲೀಸ್ಟ್ ಒಂದು ವರ್ಷ ಬೇಕು ಬೆಳೆಯೋದಕ್ಕೆ. ಸೊ ಹಾಗೆ ಪ್ರತಿಯೊಂದು ನೀವು ಹಂತವಾಗಿ ಮೆಟ್ಲನ್ನ ಹತ್ಕೊಂಡು ಬರಬೇಕು. ಸೊ ಇವಾಗಿಂದನೇ ಸ್ಟಾರ್ಟ್ ಮಾಡಿ, ಕೆಲವರಿಗೆ ಸಕ್ಸಸ್ ಬೇಗನೆ ಸಿಗುತ್ತೆ. ಸೊ ಅಷ್ಟೇ, ಅದರಲ್ಲಿ ಏನಿದೆ, ನೀವು ತೊಗೊಂಡು ಬಂದು ಒಂದು ಸಣ್ಣದಾಗಿ ಅಮೌಂಟ್ನ ಅಂದರೆ ಇನ್ವೆಸ್ಟ್ ಮಾಡಿ ತೊಗೊಂಡು ಬಂದು ನೀವು ಒಂದು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೊಳ್ಬೋದು. ಸೊ ನಮ್ಮಲ್ಲಿ ಉಷಾ ಮಿಷಿನ್ ಅವೈಲೇಬಲ್ ಇದೆ. ಸೊ ಸೂಪರ್ ಆಗಿರುವಂಥ ಮಿಷಿನ್ಗಳನ್ನ ಆರಾಮಾಗಿ ಪರ್ಚೇಸ್ ಮಾಡಿ ನಿಮಗೆ 11,000 ರೂಪಾಯಿಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಸೊ ಉಷಾ ಮಿಷಿನು. ಸೊ ನಾನು ಕಳೆದ ವಿಡಿಯೋಗಳಲ್ಲಿ ಸುಮಾರು ಒಂದು 11,500 ರೂಪಾಯಿಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇತ್ತು. ಸೊ ಇವಾಗ ನಿಮಗೆ ಇನ್ನೂ 500 ಕಮ್ಮಿ ಸಿಗ್ತಾ ಇದೆ. ಸೊ 11,000 ರೂಪಾಯಿಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಒಂದು ಸೂಪರ್ ಆಗಿರುವಂತಹ ಲೆಜೆಂಡ್ರಿ ಉಷಾ ಮಿಷಿನ್ ನಿಮಗೆ ಸಿಗ್ತಾ ಇದೆ. ಸೊ 11,000 ರೂಪಾಯಿಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ. ಸೊ ನಿಮಗೆ ಏನಾದರೂ ಮಿಷಿನ್ ಬೇಕಂದರೆ ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮಿಷಿನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಸಣ್ಣ ಒಂದು ಕೆಲಸ, ನಾಳೆ ನಿಮ್ಮ ಒಂದು ದೊಡ್ಡ ಒಂದು ಟೈಲರಿಂಗ್ ಶಾಪ್ನ ಒಂದು ಕನಸನ್ನು ನೆನಸು ಮಾಡುವಂತಹ ಸುವರ್ಣ ಅವಕಾಶ. ಸೊ ಅದನ್ನು ಆದಷ್ಟು ಬೇಗ ನೆನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬೈ.